ವೆಲ್ಕಮ್ ಟು ಜಿ ಕೆ ಟ್ರಿಕ್ಸ್ ಕ್ಲಾಸ್ ಬೈ ಟ್ರಿಕ್ಸ್ ತರುಶ್ರೀ. ನಾವು ಕಳೆದ ತರಗತಿಯಲ್ಲಿ ಬೆಂಗಳೂರು ವಿಭಾಗವನ್ನು ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಮೈಸೂರು ವಿಭಾಗವನ್ನು ನೋಡೋಣ. ನಾನು ಫಸ್ಟಿಗೆ ಹೇಳಿದ್ದೆ ಮೈಸೂರು ವಿಭಾಗದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದ್ದಾವೆ ಅಂತ ಹೇಳಿದ್ದೆ. ಒಟ್ಟು 8 ರಾಜ್ಯಗಳಿದ್ದಾವೆ ಅಂತ ಹೇಳಿದ್ದೆ. ಯಾವೆಲ್ಲ ಅಂತ ನೋಡೋಣ ಬನ್ನಿ. ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಹಾಗೂ ಕೊಡಗು. ಇಲ್ಲಿ ನೀವು ನೋಡ್ಬೋದು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳು ಎರಡು ಯಾವುದರಲ್ಲಿ ಬಂದಿದೆ? ಮೈಸೂರು ವಿಭಾಗಕ್ಕೆ ಒಳಪಟ್ಟಿದೆ. ಚಾರಿತ್ರಿಕ ಹಿನ್ನೆಲೆಯನ್ನು ನೋಡೋದಾದರೆ, ಈ ಮೈಸೂರು ಏನಿದೆ ಅದು ಸ್ಪಷ್ಟವಾಗಿ ಇತಿಹಾಸ ಅಂದರೆ ರಾಜಕೀಯ ಆರಂಭವಾಗುವುದು ಗಂಗರ ಕಾಲದಿಂದ. ಗಂಗರು ತಲಕಾಡು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಹೋದರು. ಆ ನಂತರ ಚೋಳರು ಬಂದರು, ಹೊಯ್ಸಳರು ಬಂದರು, ಮತ್ತು ವಿಜಯನಗರ ಅರಸರು ಬಂದು ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ. ಅನೇಕ ಶತಮಾನಗಳ ಕಾಲ ಮೈಸೂರನ್ನು ಒಡೆಯರವರ ಮನೆತನ ಆಳ್ವಿಕೆಯನ್ನು ಮಾಡುತ್ತೆ. ಮೋಸ್ಟ್ ಫೇಮಸ್ ನೀವು ಕೇಳಿರ್ಬೋದು, ಮೈಸೂರಿನ ಒಡೆಯರು ಅಂತಲೇ ಪ್ರಖ್ಯಾತಿಯನ್ನು ಪಡಿತಾರೆ. ಹಾಗೆ ಅವರ ಮಧ್ಯದಲ್ಲಿ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನು ಕೂಡ ಆಡಳಿತವನ್ನು ನಡೆಸ್ತಾರೆ. ಈ ಹೈದರಾಲಿ ಯಾರಪ್ಪ ಅಂತಂದರೆ, ಅವನು ಒಂದು ಸೇನಾಧಿಪತಿಯಾಗಿ ಕೆಲಸಕ್ಕೆ ಸೇರಿರ್ತಾನೆ. ಸೇನಾಧಿಪತಿಯಾಗಿದ್ದವನು ರಾಜನಾಗಿ ಆಳ್ವಿಕೆಯನ್ನು ನಡೆಸ್ತಾನೆ. ನೆಕ್ಸ್ಟ್, ಪುರಾಣಗಳ ಪ್ರಕಾರ ಮೈಸೂರನ್ನು ಮಹಿಷಾಪುರ ಅಂತಲೂ ಮಹಿಷನಾಡು ಅಂತ ಕರಿತೀವಿ. ಮಹಿಷನಾಡು ಅನ್ನೋ ಹೆಸರು ಯಾಕೆ ಬಂತು ಅಂತ ಹೇಳ್ತೀನಿ. ಒಬ್ಬ ಹಿಂದಿನ ಕಾಲದಲ್ಲಿ ಮಹಿಷಾಸುರ ಎನ್ನುವಂತಹ ರಾಕ್ಷಸ ಇದೆ. ಇಲ್ಲಿ ನೋಡ್ಬೋದು, ಮಹಿಷಾಸುರ ಅನ್ನುವಂತಹ ರಾಕ್ಷಸ. ಆ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ದೇವಿ ಪಾರ್ವತಿ ಚಾಮುಂಡೇಶ್ವರಿ ರೂಪವನ್ನು ತಾಳಿ ಈ ಮೈಸೂರು ಅನ್ನುವಂತಹ ಸ್ಥಳದಲ್ಲಿ ಸಂಹಾರವನ್ನು ಮಾಡ್ತಾಳೆ. ಹಾಗಾಗಿ ಈ ಮೈಸೂರನ್ನು ಮಹಿಷನಾಡು ಅಂತಲೂ ಮುಂಚೆ ಕರೀತಿದ್ರು. ನೆಕ್ಸ್ಟ್, ಈ ಒಡೆಯರ್ ಮನೆತನ ಬಹಳ ಪ್ರಖ್ಯಾತಿಯನ್ನು ಪಡೆದಿತ್ತು ಅಂತ ಹೇಳಿದೆ. ಅದನ್ನು ಫಸ್ಟು ಸ್ಟಾರ್ಟ್ ಮಾಡಿದವರು ಅಂದರೆ ಮೊದಲ ಅರಸ ಯಾರು ಅಂತಂದರೆ ಯದುರಾಯ ಅನ್ನೋರು ಮೊದಲ ಅರಸ. ಯಾವ ಕಾಲದ್ದು? ಒಡೆಯರ್ ಮನೆತನದ ಕಾಲದ್ದು. ಹಾಗೆ ತುಂಬ ಪ್ರಖ್ಯಾತಿಯನ್ನು ಪಡೆದಂತಹ ಒಡೆಯರ್ ಯಾರು ಅಂತಂದರೆ ಅದು ಚಿಕ್ಕದೇವರಾಜ ಒಡೆಯರ್. ಆ ನಂತರದಲ್ಲಿ ಏನಾಗುತ್ತೆ, ಸ್ವಲ್ಪ ವೀಕ್ ಆಗ್ತಾರೆ ಅರಸರು ಏನಾಗಿರ್ತಾರೆ, ದುರ್ಬಲರಾಗಿರ್ತಾರೆ. ಹಾಗಾಗಿ ಹೈದರಾಲಿ ಸೇನಾಧಿಪತಿ ಏನಿರ್ತಾನೆ ಅವನು ಆಳ್ವಿಕೆಯನ್ನು ನಡೆಸ್ತಾನೆ. ಅವನ ನಂತರ ಟಿಪ್ಪು ಸುಲ್ತಾನ್ ಬರ್ತಾನೆ. ಒಟ್ಟಾಗಿ ಇಬ್ಬರು, ಹೈದರಾಲಿ ಇಲ್ಲಿ ನೋಡ್ಬೋದು ನೀವು ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಇಬ್ಬರೂ ಸೇರಿ 1761ರಿಂದ 1799ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. 1799ರಲ್ಲಿ ಬ್ರಿಟಿಷರ ವಿರುದ್ಧ ಏನು ಆಂಗ್ಲೋ ಮೈಸೂರು ಯುದ್ಧ ನಡೀತಾ ಇರುತ್ತೆ. ಆಗ ಟಿಪ್ಪು ಸುಲ್ತಾನ್ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ, ಅಂದರೆ ಯುದ್ಧದಲ್ಲಿ ಸಾವನ್ನಪ್ತಾರೆ. ಟಿಪ್ಪುವಿನ ಮರಣ ನಂತರ ಏನಾಯಿತು? ಮೈಸೂರು ಆಡಳಿತವನ್ನು ಮತ್ತೆ ಒಡೆಯರ ಕೈಗೆ ತಲುಪಿಸಲಾಯಿತು, ಮತ್ತೆ ಒಡೆಯರ ಕೈಗೆ ಹೋಯಿತು. ಆಗ ಎಷ್ಟನೇ ಸಾಲಲ್ಲಿ ಅಂತಂದರೆ, ಸಾಮಾನ್ಯ ಶಕೆ 1831ರಲ್ಲಿ ನೇರ ಆಡಳಿತಕ್ಕೆ ಫಸ್ಟು ಬ್ರಿಟಿಷರು ತಗೊಳ್ತಾರೆ. ಆದರೆ 1881ರಲ್ಲಿ ಮತ್ತೆ ಒಡೆಯರ ವಶಕ್ಕೆ ನೀಡುತ್ತಾರೆ. ಯಾರು? ಬ್ರಿಟಿಷರು. ಸುಮಾರು ಎಷ್ಟು? 50 ವರ್ಷಗಳ ಕಾಲ ಗ್ಯಾಪ್. 31ರಲ್ಲಿ ಬ್ರಿಟಿಷರು, 81ರಲ್ಲಿ ಮತ್ತೆ ಒಡೆಯರ ವಶಕ್ಕೆ ಬರುವಂಥದ್ದು. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತದಲ್ಲಿ ಅನೇಕ ಜನಪರ ಕಾರ್ಯಗಳು, ಶಿಕ್ಷಣದಲ್ಲಾಗಿರ್ಬೋದು, ಸಂಸ್ಕೃತಿಯಲ್ಲಾಗಿರ್ಬೋದು, ನೀರಾವರಿಗೆ ಆದ್ಯತೆಯನ್ನು ನೀಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ವ ಯಶಸ್ಸನ್ನು ಪಡೆಯುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿರ್ತಾರೆ ಹಾಗೂ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ದಿವಾನರಾಗಿರ್ತಾರೆ. ಇವರಿಬ್ಬರ ಕಾಲದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸು, ಡೆವಲಪ್ಮೆಂಟ್ಸು ಆಗ್ತಾ ಹೋಗುತ್ತೆ. ನೆಕ್ಸ್ಟ್, 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಏನಾಯಿತು? ಮೈಸೂರು ಸಂಸ್ಥಾನ ಕೂಡ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ, ಅಂದರೆ ಸೇರಿಕೊಳ್ಳುತ್ತೆ. ನೆಕ್ಸ್ಟ್, ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರಾಜಮನೆತನಗಳು ಆಳ್ವಿಕೆ ನಡೆಸಿದೆ. ಈಗ ನಾನು ಮೈಸೂರಲ್ಲಿ ಯಾರು ಆಳ್ವಿಕೆ ನಡೆಸಿದ್ರು ಅಂತ ಹೇಳಿದೆ. ಅದೇ ರೀತಿ ಮೈಸೂರು ಪ್ರಾಂತ್ಯದ ಒಂದು ಭಾಗ ಯಾವುದು? ಒಂದು ಭಾಗ ಕೊಡಗು ಜಿಲ್ಲೆ ಕೂಡ.
ಕೊಡಗು ಜಿಲ್ಲೆಯಲ್ಲೂ ಕೂಡ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಯಾರಪ್ಪ ಅಂತಂದರೆ ಹಾಲೇರಿ ಮನೆತನ ಯಾವಾಗ 17ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಅವರದ್ದು ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಬಿದನೂರಾಗಿತ್ತು. ಬಿದನೂರು ಹಾಲೇರಿ ಮನೆತನದ ರಾಜಧಾನಿಯಾಗಿತ್ತು. ಅದರಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದರೆ ದೊಡ್ಡ ವೀರಪ್ಪ ಅನ್ನುವಂಥವ್ರು ಪ್ರಸಿದ್ಧ ದೊರೆ. ಚಿಕ್ಕ ವೀರರಾಜ ಏನಾಗಿರ್ತಾರೆ, ಕೊನೆಯ ಅರಸರಾಗಿರ್ತಾರೆ. ನೆಕ್ಸ್ಟ್ ಇವರು ಯಾರು, ಚಿಕ್ಕ ವೀರರಾಜ ಏನಾಗಿರ್ತಾನೆ, ದುರ್ಬಲನಾಗಿರ್ತಾನೆ, ಅಂದರೆ ಇರೋದಿಲ್ಲ. ಹಾಗಾಗಿ ಬ್ರಿಟಿಷರು ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಸ್ವಾತಂತ್ರ್ಯ ನಂತರ ಏನಾಗುತ್ತೆ, ಕೊಡಗು ಪ್ರತ್ಯೇಕ ರಾಜ್ಯವಾಗಿ ಮಾರ್ಪಾಡಾಗುತ್ತೆ. ಆದರೆ 1956ರಲ್ಲಿ, ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಯಾವಾಗ ವಿಲೀನಗೊಳ್ಳುತ್ತೆ ಕರ್ನಾಟಕಕ್ಕೆ, 1956ರಲ್ಲಿ. ನೆಕ್ಸ್ಟ್ ಇನ್ನೊಂದು ಸಂಸ್ಥಾನ ತುಂಬ ಪ್ರಸಿದ್ಧವಾದಂಥದ್ದು, ಅದು ಕೆಳದಿ ಸಂಸ್ಥಾನ. ಅಲ್ಲಿ ಉಳ್ಳಾಲದ ರಾಣಿ ಅಬ್ಬಕ್ಕ ಅಂತೇನಿದ್ದಾಳೆ, ರಾಣಿ ಅಬ್ಬಕ್ಕ ಇಲ್ಲಿ ನೀವು ನೋಡ್ಬೋದು, ಅವರು ಪೋರ್ಚುಗೀಸರ ವಿರುದ್ಧ ಅತ್ಯಂತ ಬ್ರೇವ್ ಲೇಡಿ. ಅವರು ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ದ ಬಗ್ಗೆ ಉಲ್ಲೇಖ ಇದೆ. ನೆಕ್ಸ್ಟ್ ನಾನು ಆಗಲೇ ಹೇಳಿದ ಹಾಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೈಸೂರು ವಿಭಾಗಕ್ಕೆ ಸೇರಿರುವಂತಹ ಕರಾವಳಿ ಪ್ರದೇಶ, ಅವುಗಳನ್ನು ತುಳುನಾಡು ಅಂತ ಕರಿತೀವಿ. ಓಕೆ, ಇಲ್ಲಿ ತುಳುನಾಡಲ್ಲಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪ ಮನೆತನದ ಅರಸರು ಆಳ್ವಿಕೆ ನಡೆಸ್ತಾರೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಉದ್ಯಾವರ, ಮಂಗಲಪುರ, ಹುಂಚ, ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಪಾಳೆಗಾರರು ಕೂಡ ಆಳ್ವಿಕೆಯನ್ನು ನಡೆಸಿದ್ದಾರೆ. ಮತ್ತು ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ಕಾಸರಗೋಡಿನ ಕುಂಬಳೆ ಅರಸರು, ಇವರೆಲ್ಲರೂ ಕೂಡ ಪ್ರಸಿದ್ಧ ರಾಜಮನೆತನಗಳು. ಎಲ್ಲಿ ಆಳ್ವಿಕೆಯನ್ನು ಮಾಡಿದರು? ತುಳುನಾಡನ್ನು ಆಳ್ವಿಕೆಯನ್ನು ಮಾಡಿದರು. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆದರು. ಈ ಪ್ರದೇಶವನ್ನು ಅವರು 1801ರಲ್ಲಿ ವಶಪಡಿಸಿಕೊಂಡರು. ಯಾವುದನ್ನು? ಕರಾವಳಿ ಪ್ರದೇಶವನ್ನು ಕೆನರಾ ಅಂತ ಕರೆದ್ರು. 1801ರಲ್ಲಿ ಅದನ್ನು ವಶಪಡಿಸ್ಕೊಂಡು ಬಿಟ್ಟರು. 1860ರಲ್ಲಿ 2 ಭಾಗವನ್ನಾಗಿ ಮಾಡಿದ್ರು, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತ. ಉತ್ತರ ಕನ್ನಡ ಮೇಲೆ, ದಕ್ಷಿಣ ಕನ್ನಡ ಕೆಳಗಿದೆ. ಓಕೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೆ ವಿಭಜನೆ ಮಾಡಿದ್ರು. ಏನಾಗಿ? ಉಡುಪಿ ಜಿಲ್ಲೆಯನ್ನಾಗಿ. ಇದು ಇಂಪಾರ್ಟೆಂಟ್. ಎಷ್ಟನೇ ಇಸ್ವಿಯಲ್ಲಿ ಅಂತ ಕೇಳ್ತಾರೆ? 1997ನೇ ಇಸ್ವಿಯಲ್ಲಿ. ನೆಕ್ಸ್ಟ್ ಪ್ರಾಕೃತಿಕ ಸಂಪನ್ಮೂಲವನ್ನು ನೋಡೋಣ. ಬೇರೆ ಬೇರೆ ರೀತಿಯಾದ ಹವಾಮಾನಗಳನ್ನು ನೋಡಬಹುದು. ಇಲ್ಲಿ ಕರಾವಳಿ ರೀತಿಯ ಪ್ರದೇಶವನ್ನು ನೋಡ್ಬೋದು, ಎಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ. ಮತ್ತು ಪರ್ವತ ಶ್ರೇಣಿ, ದಟ್ಟ ಕಾಡುಗಳನ್ನು ಸಹ ಇಲ್ಲಿ ನೋಡಬಹುದು. ಯಾವ ಥರ ವಾತಾವರಣ ಇರುತ್ತೆ ಅಂತಂದರೆ, ಇಲ್ಲಿ ಉಷ್ಣವಲಯದ ಮಳೆ ಮಾರುತ ವಾತಾವರಣ ಇರುತ್ತೆ. ಯಾವ ಥರ ಇರುತ್ತೆ? ಇದು ಇಂಪಾರ್ಟೆಂಟು. ಉಷ್ಣವಲಯದ ಮಳೆ ಮಾರುತ ವಾತಾವರಣ ನಾವು ನೋಡ್ಬೋದು ಇಲ್ಲಿ. ಅಂದರೆ ಏನಾಗಿರುತ್ತೆ ಅಂತಂದರೆ, ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣವಲಯದಿಂದ ಕೂಡಿರುತ್ತದೆ. ಅಂದರೆ ಮ್ಯಾನೇಜಬಲ್ ಹೀಟ್, ಬಟ್ ಸ್ವಲ್ಪ ಸಿವಿಯರ್ ಆಗಿ ಕೋಲ್ಡ್ ಇರುತ್ತೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿರುವಂತಹ ಜಿಲ್ಲೆಗಳಾಗಿರುತ್ತೆ. ಇಲ್ಲಿ ಈ ಮೈಸೂರು ವಿಭಾಗದಲ್ಲಿ ಸ್ವಲ್ಪ ಒಣ ಯಾವುದೆಲ್ಲ ಅಂತಂದರೆ ಮಂಡ್ಯ ಮತ್ತು ಮೈಸೂರು. ಉಡುಪಿ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೆ, ಅದೇ ಮಂಡ್ಯ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತೆ. ವಿವಿಧ ಹವಾಮಾನ, ವಿವಿಧ ಪ್ರಮಾಣದ ಮಳೆ, ಪರ್ವತಗಳು, ಅರಣ್ಯ, ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆಯುವ ಮುಖ್ಯ ಕೃಷಿ ಬೆಳೆಗಳೆಂದರೆ ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿಕಾಳು, ಜೋಳ ಮುಂತಾದವು. ಮತ್ತು ವಾಣಿಜ್ಯ ಬೆಳೆಗಳನ್ನು ತುಂಬ ಬೆಳೀತಾರೆ. ಅಂದರೆ ಕಾಫಿ ಇರ್ಬೋದು, ಟೀ ಇರ್ಬೋದು, ಅಡಿಕೆ, ಏಲಕ್ಕಿ, ಹಣ್ಣು, ಕಿತ್ತಳೆ ಹಣ್ಣು, ಪೈನಾಪಲು, ಗೋಡಂಬಿ, ಆ ಥರ ಎಲ್ಲ. ನೆಕ್ಸ್ಟು ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು. ಮತ್ತು ವೀಳ್ಯದೆಲೆಯನ್ನು ಕೂಡ ಬೆಳೀತಾರೆ. ಇದು ಸಮೃದ್ಧವಾದಂತಹ ವಿಭಾಗ, ಪ್ರಾಕೃತಿಕ ಸಂಪನ್ಮೂಲಗಳನ್ನು ತನ್ನಲ್ಲಿ ಒಳಗೊಂಡಿದೆ ಈ ವಿಭಾಗ, ಮೈಸೂರು ವಿಭಾಗ. ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳನ್ನು ನಾವು ನೋಡಬಹುದು. ಅನೇಕ ಮರಗಳಿದೆ. ಇದನ್ನೇನು ನಾವು ಸ್ಪೆಸಿಫಿಕ್ ಆಗಿ ಓದೋ ಅವಶ್ಯಕತೆ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಲ್ಲ. ಮತ್ತು ಅನೇಕ ದೊಡ್ಡ ಮತ್ತು ಸಣ್ಣ ಪರ್ವತಗಳಿದೆ.
ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣಗುಂಡಿ, ಚಾಮುಂಡಿ ಬೆಟ್ಟ, ಇಂದ್ರಗಿರಿ, ಹೀಗೆ. ದಟ್ಟವಾದ ಅರಣ್ಯಗಳಿಗೆ ಹೆಸರುವಾಸಿಯಾದ ಮೈಸೂರು ವಿಭಾಗವು ಜೀವ ವೈವಿಧ್ಯಕ್ಕೂ ಹೆಸರುವಾಸಿಯಾಗಿದೆ. ಅನೇಕ ರೀತಿಯ ಪ್ರಾಣಿಗಳನ್ನು ನಾವಿಲ್ಲಿ ಕಾಣಬಹುದು. ಮತ್ತು ಮೈಸೂರು ಜಿಲ್ಲೆಯ ಬನ್ನೂರು ಕುರಿ ಅಂತ ಫೇಮಸ್ ಆಗಿರುತ್ತೆ ನೋಡಿ. ಆ ಟಗರು ತುಂಬ ಹೆಸರುವಾಸಿಯಾಗಿದೆ. ನೆಕ್ಸ್ಟ್, ಇಲ್ಲಿ ಅನೇಕ ನದಿಗಳು ಹರಿಯುತ್ತೆ. ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗಚಿ ಮುಂತಾದವು. ಇಲ್ಲಿ ಅನೇಕ ಜಲಪಾತಗಳು ಕೂಡ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಗಗನಚುಕ್ಕಿ, ಭರಚುಕ್ಕಿ, ಅಬ್ಬೆ ಫಾಲ್ಸ್, ಇರ್ಪು ಫಾಲ್ಸ್, ಹೆಬ್ಬೆ ಫಾಲ್ಸ್, ಎಕ್ಸೆಟ್ರಾ. ನೆಕ್ಸ್ಟ್, ಮುಖ್ಯ ಖನಿಜಗಳು ಯಾವುದೆಲ್ಲ ಅಂತಂದರೆ ಫೆಲ್ಸೈಟ್, ಕ್ರೋಮೈಟ್, ಬಾಕ್ಸೈಟ್, ಗ್ರಾನೈಟ್, ಆ ಥರ. ಓಕೆ, ಈ ನಮ್ಮ ಇಡೀ ಭಾರತ ದೇಶದಲ್ಲಿ ಫೆಲ್ಸೈಟ್ ಅನ್ನೋ ಏನಿದೆ ಖನಿಜ, ಅದು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೀತಿತ್ತು. ಆಯಿತಾ? ಈಗ ಬೇರೆ ಕಡೆನೂ ದೊರೆಯುತ್ತೆ, ಆದರೆ ಫಸ್ಟು ಅದು ಡಿಸ್ಕವರ್ ಆದಾಗ ಫೆಲ್ಸೈಟ್ ಕಂಡು ಬಂದಿದ್ದು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ. ಆಮೇಲೆ ಈ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಕರಾವಳಿ ಜಿಲ್ಲೆಗಳು. ಇಲ್ಲಿ ಏನಿದೆ, ಬಂದರು ಇದೆ. ಬಂದರು ಅಂತಂದರೆ ಹಡಗುಗಳು ಓಡಾಡುವಂತಹ ಸ್ಥಳ. ಮತ್ತು ಮೀನುಗಾರಿಕೆಗೆ ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿಂದ ಮೀನನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ, ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಎಕ್ಸ್ಪೋರ್ಟ್ ಮಾಡಿದಾಗ ನಮಗೇನು ಬರುತ್ತೆ? ಅದರಿಂದ ವರಮಾನ ಬರುತ್ತೆ, ಹಣ ಬರುತ್ತೆ ಅಲ್ವಾ? ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳಾಗಿವೆ. ದಟ್ಟ ಅರಣ್ಯ ಹೊಂದಿರುವಂಥ ಪ್ರದೇಶಗಳಾಗಿರೋದ್ರಿಂದ ಮರಗಳನ್ನು ಕೂಡ ರಫ್ತು ಮಾಡ್ತಾರೆ, ಮರದ ದಿಮ್ಮಿಗಳನ್ನು. ಆಯಿತಾ? ನೆಕ್ಸ್ಟ್, ಅರಣ್ಯಗಳು, ವನ್ಯಮೃಗಗಳು, ರಾಷ್ಟ್ರೀಯ ಉದ್ಯಾನವನಗಳು. ಮೈಸೂರು ಅರಣ್ಯಗಳ ನಾಡು. ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ದಟ್ಟ ಅರಣ್ಯ ಪ್ರದೇಶಗಳು ಇವೆ. ಬಂಡೀಪುರ, ನಾಗರಹೊಳೆ, ಮಲೆಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಮುಂತಾದವು ಪ್ರಸಿದ್ಧ ಅರಣ್ಯಗಳ ಪ್ರದೇಶವಾಗಿವೆ. ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಅನೇಕ ಬುಡಕಟ್ಟು ಜನಾಂಗ ಇದೆ, ಅಂದರೆ ಅರಣ್ಯದಲ್ಲೇ ವಾಸ ಮಾಡುವಂತಹ ಜನರು, ಅವರನ್ನು ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯವಿದೆ. ಮೈಸೂರು ವಿಭಾಗದಲ್ಲಿ ಜೇನು ಕುರುಬರಿದ್ದಾರೆ. ಇದು ಕೇಳ್ತಾರೆ, ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಈ ಮೈಸೂರು ವಿಭಾಗದಲ್ಲಿ ಜೇನು ಕುರುಬರು ಅತ್ಯಂತ ಫೇಮಸ್. ಆಯಿತಾ? ನೆಕ್ಸ್ಟು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ನೆಲೆಸಿರ್ತಾರೆ. ಯಾರು? ಜೇನು ಕುರುಬರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾರಿದ್ದಾರೆ? ಕೊರಗ ಬುಡಕಟ್ಟು. ಇಂಪಾರ್ಟೆಂಟ್, ಮಾರ್ಕೆಟ್ ಆಸ್ ಇಂಪಾರ್ಟೆಂಟ್. ದಟ್ ಈಸ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೊರಗ ಬುಡಕಟ್ಟು ಸಮುದಾಯ ಇದೆ. ಮತ್ತು ಅತ್ಯಂತ ಹಿಂದುಳಿದ ಸಮುದಾಯ ಇದಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯವೆಂದರೆ ಮಲೆಕುಡಿಯರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಂಡುಬರುತ್ತಾರೆ. ಇನ್ನೊಂದು ಯಾವುದು ಸಮುದಾಯ? ಮಲೆಕುಡಿ. ಎಲ್ಲಿ? ಕೊಡಗುನಲ್ಲೂ ಕಂಡುಬರ್ತಾರೆ, ದಕ್ಷಿಣ ಕನ್ನಡದಲ್ಲೂ ಕಂಡುಬರ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯ. ಸೋಲಿಗರು ಅಂತ ಇದ್ದಾರೆ, ಅದು ಎಲ್ಲಿದ್ದಾರೆ? ಚಾಮರಾಜನಗರ ಜಿಲ್ಲೆಯಲ್ಲಿದ್ದಾರೆ. ಎರವರು, ಹಕ್ಕಿಪಿಕ್ಕಿ, ಹಲಸರು, ಮೇದರು ಮುಂತಾದ ಬುಡಕಟ್ಟು ಸಮುದಾಯ ಇದೆ. ಇಲ್ಲಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಲ್ವಾ? ಹುಲಿ ಸಂರಕ್ಷಣಾ ಯೋಜನೆಯು ರಾಜ್ಯದಲ್ಲಿ ಜಾರಿ ಇದೆ. 3 ಹುಲಿ ಸಂರಕ್ಷಣಾ ಧಾಮ ಮೈಸೂರು ವಿಭಾಗದಲ್ಲಿದೆ. ಅದು ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮಲ್ಲಿ. ಯಾವುದು? ಒಂದು ಬಂಡೀಪುರ, ಇನ್ನೊಂದು ನಾಗರಹೊಳೆ. ಬಂಡೀಪುರ, ನಾಗರಹೊಳೆ ಮತ್ತು ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಕೇಳ್ತಾರೆ. 3 ಹುಲಿ ಸಂರಕ್ಷಣಾ ತಾಣಗಳು ನಮ್ಮ ಮೈಸೂರು ವಿಭಾಗದಲ್ಲೇ ಇದೆ. ಯಾವೆಲ್ಲ? ಬಂಡೀಪುರ, ನಾಗರಹೊಳೆ ಹಾಗೂ ಭದ್ರಾ ಹುಲಿ ಸಂರಕ್ಷಣಾ ತಾಣ. ನೆಕ್ಸ್ಟ್, ಆನೆಗಳ ಸಂರಕ್ಷಣಾ ಯೋಜನೆ ಕೂಡ ಭಾರತ ದೇಶದಲ್ಲಿ ಅನುಷ್ಠಾನ ಆಗಿದೆ. ಹಾಗಾಗಿ ಆನೆಯನ್ನು ರಕ್ಷಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕೂಡ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಮತ್ತು ಹುಲಿಗಳ ಸಂಖ್ಯೆ ಇಡೀ ದೇಶದಲ್ಲೇ ಕರ್ನಾಟಕ 2ನೇ ರಾಜ್ಯ, 2ನೇ ಪ್ಲೇಸಲ್ಲಿ ನಿಂತಿದೆ. ಫಸ್ಟ್ ಒನ್ನು ಮಧ್ಯಪ್ರದೇಶ್ ಬಿಟ್ಟರೆ ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ಅದು ಕರ್ನಾಟಕ. ನೆಕ್ಸ್ಟ್, ಇಲ್ಲಿ ನಾವು ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ, ಮಲೆ ಮಹದೇಶ್ವರ, ಪುಷ್ಪಗಿರಿ ಮುಂತಾದ ವನ್ಯಮೃಗಧಾಮಗಳನ್ನು
ಕಾಣಬಹುದು. ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವಿದ್ದರೆ ಯಾವ ಜಿಲ್ಲೆಯಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ಕೇಳ್ತಾರೆ. ಯಾವ ಜಿಲ್ಲೆ? ಮೈಸೂರು. ಚಾಮರಾಜನಗರ, ಕೊಡಗು, ಮೈಸೂರು ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. 3 ಜಿಲ್ಲೆಗಳಲ್ಲಿ ಹಬ್ಬಿಕೊಂಡಿದೆ. ಯಾವುದೆಲ್ಲ? ಚಾಮರಾಜನಗರ, ಕೊಡಗು, ಮೈಸೂರಿನಲ್ಲಿ ಬಂಡೀಪುರ ಇದೆ. ಖೆಡ್ಡ ಅನ್ನೋ ಕಾರ್ಯಾಚರಣೆ ಮೂಲಕ ಏನು ಮಾಡ್ತಾರೆ? ಕಾಡಾನೆಗಳನ್ನು ಪಳಗಿಸ್ತಾರೆ. ಖೆಡ್ಡ ನೆನ್ಪಿಟ್ಕೊಳ್ಳಿ, ಖೆಡ್ಡ ಪದ್ಧತಿಯದು. ಮತ್ತು ಕೃಷಿ ಮತ್ತು ಉದ್ದಿಮೆಗಳು. ಕೃಷಿ ನಮಗೆ ಒಂದು ಜೀವನಾಧಾರ, ಬ್ಯಾಕ್ ಬೋನ್ ಇದ್ದ ಹಾಗೆ. ಅನೇಕ ಕಡೆ ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಾಫಿ ಬೆಳೆ ಬೆಳೆಯುವಂಥದ್ದು, ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಬೆಳೆ ಬೆಳೆಯುವಂಥದ್ದು, ಈ ರೀತಿಯಾಗಿ. ಅದರ ಜೊತೆಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಹೈನುಗಾರಿಕೆ, ಅಂದರೆ ಪ್ರಾಣಿಯನ್ನು ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ತೋಟಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಧವಾಗಿ ಇಲ್ಲಿ ನೀರಾವರಿ ಸೌಲಭ್ಯ ಕೂಡ ದೊರೆಯುತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ, ಕೃಷಿ ಬೆಳವಣಿಗೆ ಉತ್ತಮವಾಗಿ ನಡೀತಾ ಇದೆ. ಅನೇಕ ಕೈಗಾರಿಕಾ ಕೇಂದ್ರಗಳಾಗಿ ಮೈಸೂರು ವಿಭಾಗ ಹೊರಹೊಮ್ಮಿದೆ. ನೆಕ್ಸ್ಟು ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನೃತ್ಯ. ಯಕ್ಷಗಾನಕ್ಕೆ ಬಹಳ ಫೇಮಸ್ ಯಾವುದು? ಕರಾವಳಿ ಜಿಲ್ಲೆಗಳು, ನಮಗೆ ಗೊತ್ತಿದೆ. ನೆಕ್ಸ್ಟು ಕಂಸಾಳೆ ಕುಣಿತ, ಚೌಡಿಕೆ ಕಲೆ, ವೀರಗಾಸೆ ಕುಣಿತ, ಪಟ ಕುಣಿತ, ನಂದಿಕೋಲು ಮುಂತಾದ ಜನಪ್ರಿಯ ಜನಪದ ಕಲೆಗಳು ಇಲ್ಲಿದೆ. ಕೊಡವರದ್ದು ಹಬ್ಬ ಯಾವುದು? ಹುತ್ತರಿ ಹಬ್ಬ ಇಲ್ಲಿ ಫೇಮಸ್ಸು. ಕರಾವಳಿಯವರ ಹಬ್ಬ ಯಾವುದು? ಭೂತಾರಾಧನೆ ಮತ್ತು ಕಂಬಳ. ಕಂಬಳ ಅಂತಂದರೆ ಕೆಸರುಗದ್ದೆಯಲ್ಲಿ ಎಮ್ಮೆಯನ್ನು ಓಡಿಸುವಂಥದ್ದು. ಇಲ್ಲಿ ಮೈಸೂರು ಅರಮನೆಯಲ್ಲಿ ಎಂಥ ಕಲಾ ವೈಭವವನ್ನು ನೀವು ಕಾಣಬಹುದಲ್ವಾ. ನೆಕ್ಸ್ಟು ಇಲ್ಲಿ ಇದು ಮೈಸೂರು ಅರಮನೆ. ನಾವು ಇಲ್ಲೇನು ನೋಡ್ತಾ ಇದ್ದೀವಿ? ಮೈಸೂರು ಅರಮನೆ ನೋಡ್ಬೋದು. ಎಷ್ಟು ಅದ್ಭುತವಾಗಿದೆ ಅಲ್ವಾ. ನಮ್ಮ ಕಲೆ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಒಂದು ಅರಮನೆ ಈಗಲೂ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾಣಬಹುದು. ಮತ್ತು ಅನೇಕ ಸಾಹಿತಿಗಳು ಈ ವಿಭಾಗದಿಂದ ಬಂದಿದ್ದಾರೆ. ಯಾರೆಲ್ಲ ಅಂತಂದರೆ ಹಾಸನದ ರಾಜಾರಾಮ್, ಇಂಗ್ಲೀಷ್ನಲ್ಲಿ ಪ್ರಸಿದ್ಧ ಕಾದಂಬರಿಕಾರರು. R.K. ನಾರಾಯಣ್ ಅವರು ಕೂಡ ಮತ್ತೊಬ್ಬ ಇಂಗ್ಲೀಷ್ ಕಾದಂಬರಿಕಾರರು. ಶಿವರಾಮ್ ಕಾರತ್ ಜ್ಞಾನಪೀಠ ಪುರಸ್ಕೃತರು, ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂಥವರು. ನೆಕ್ಸ್ಟು KS ನರಸಿಂಹಸ್ವಾಮಿ, ಮೈಸೂರು ನಗರಕ್ಕೆ ಸೇರಿದಂಥವರು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ S.L. ಭೈರಪ್ಪ, ಗೋಪಾಲ್ ಕೃಷ್ಣ, ಶ್ರೀಕಂಠಯ್ಯ, ಮೂರ್ತಿರಾವ್, ದೇವನೂರು ಮಹಾದೇವ, ಅಕ್ಬರ್ ಅಲಿ, ಸಾರಾ ಅಬೂಬಕರ್, ಆಲನಹಳ್ಳಿ ಕೃಷ್ಣ, ಪೂರ್ಣಚಂದ್ರ ತೇಜಸ್ವಿ, ಕೊಡಗಿನ ಗೌರಮ್ಮ, ತಿರುಮಲಾಂಬ, ತ್ರಿವೇಣಿ, ನಿರಂಜನ್, ಹೀಗೆ ಅನೇಕ ಕನ್ನಡ ಸಾಹಿತಿಗಳು ನಮ್ಮ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವಂಥದ್ದು. ಇದೇನು ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಗೊತ್ತಿದ್ರೆ ಸಾಕು. ನೆಕ್ಸ್ಟು KM ಕಾರ್ಯಪ್ಪ ಮತ್ತು ತಿಮ್ಮಯ್ಯ, KS ತಿಮ್ಮಯ್ಯ ಅವರು ಸೈನಿಕ ದಂಡಾಧಿಪತಿಗಳಾಗಿ ಇಡೀ ಭಾರತ ದೇಶದಲ್ಲೇ ಪ್ರಖ್ಯಾತಿಯನ್ನು ಪಡೆದಂಥವರು. ವಿಜ್ಞಾನಿಗಳಾದ ರಾಜಾರಾಮಣ್ಣ, UR ರಾವ್ ಕೂಡ ಈ ವಿಭಾಗದವರೇ. ನೆಕ್ಸ್ಟ್ ಶಿಕ್ಷಣ ಮತ್ತು ಆರೋಗ್ಯ. ಇದು ಕೇಳ್ತಾರೆ, ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಆರಂಭ ಆಯಿತು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 1916ರಲ್ಲಿ. ಅನೇಕ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಮತ್ತು ವೆರಿ ಇಂಪಾರ್ಟೆಂಟ್, ಮೈಸೂರು ನಗರದಲ್ಲಿ ಆಹಾರ ಸಂಶೋಧನಾ ಸಂಸ್ಥೆ CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಕೇಳ್ತಾರೆ ಎಕ್ಸಾಮಲ್ಲಿ. CFTRI ಎಲ್ಲಿದೆ ಅಂತ ಕೇಳ್ತಾರೆ. ಎಲ್ಲಿದೆ ಅಂತ ಹೇಳ್ತೀರಾ? ಮೈಸೂರಲ್ಲಿದೆ ಅಂತ ಹೇಳ್ತೀರಾ. ನೆಕ್ಸ್ಟ್ ಇಲ್ಲಿ ಗೊಮ್ಮಟೇಶ್ವರ ವಿಗ್ರಹ ನೋಡ್ಬೋದು. ಶ್ರವಣಬೆಳಗೊಳ, ಹಾಸನ ಜಿಲ್ಲೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಪ್ರಧಾನಮಂತ್ರಿಯಾದಂತಹ HD ದೇವೇಗೌಡ ಅವರು ನೋಡಬಹುದು. ಮಂಡ್ಯ ಜಿಲ್ಲೆ ಅಲ್ಲ, ಹಾಸನ ಜಿಲ್ಲೆಯಿಂದ ಪ್ರಧಾನಮಂತ್ರಿಯಾದಂಥವರು. ಮತ್ತು ಕೊಡಗುವಲ್ಲಿ ಹುತ್ತರಿ ಹಬ್ಬ ನಡೆಸ್ತಾರೆ ಅಂತ ಹೇಳಿದ್ನಲ್ಲ, ಅದರ ಒಂದು ಚಿತ್ರಣ ಇಲ್ಲಿದೆ. ಹುತ್ತರಿ ಹಬ್ಬ ನೋಡಬಹುದು. ನೆಕ್ಸ್ಟು
ಸುತ್ತೂರು ಮಠದ ಒಂದು ಚಿತ್ರವನ್ನು ನೀಡಿದ್ದಾರೆ. ನೆಕ್ಸ್ಟ್ ಅತ್ಯಂತ ಸಮೃದ್ಧವಾದಂತಹ ವಿಭಾಗ ಅಂತಲೇ ಕರಿಬಹುದು ಯಾವುದನ್ನು, ಮೈಸೂರು ವಿಭಾಗವನ್ನು. ಅದರಲ್ಲಿ ಮಂಡ್ಯ ಜಿಲ್ಲೆ ಏನಿದೆಯಲ್ವಾ ಅದು ಸಕ್ಕರೆಗೆ ಬಹಳ ಪ್ರಸಿದ್ಧಿ. ಹಾಸನ ಚಿಕ್ಕಮಗಳೂರು ಜಿಲ್ಲೆ ಕಾಫಿಗೆ ಪ್ರಸಿದ್ಧಿ. ಕರಾವಳಿ ಜಿಲ್ಲೆಗಳು ಯಕ್ಷಗಾನಕ್ಕೆ ಪ್ರಸಿದ್ಧಿ. ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧಿ. ಹಾಗೆ ಅನೇಕ ವಿಗ್ರಹಗಳು, ಹಳೇಬೀಡು, ಕರಕುಶಲ ವಸ್ತುಗಳು ಮತ್ತು ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದು. ಕಾವೇರಿ ನದಿಯು ನಮ್ಮ ರಾಜ್ಯದ ಏನಾಗಿದೆ, ಜೀವನದಿಯಾಗಿದೆ. ಇದು ಎಲ್ಲಿ ಹುಟ್ಟುತ್ತೆ ಅಂತ ಕೇಳ್ತಾರೆ, ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಓಕೆ, ನೆಕ್ಸ್ಟು ವಿಭಾಗದ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೋಡೋಣ. ಓಕೆ, ಮಂಗಳೂರಿನ ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವವನ್ನೇ ಮುಡುಪಾಗಿಡ್ತಾರೆ. ಯಾರು? ಮಂಗಳೂರಿನ ಕುದ್ಮಲ್ ರಂಗರಾವ್ ಅನ್ನೋರು. ಮತ್ತು ತಗಡೂರು ರಾಮಚಂದ್ರ ರಾವ್ ಅವರು ಗಾಂಧೀಜಿ ಅನುಯಾಯಿಗಳಾಗಿರ್ತಾರೆ. ಇವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟವನ್ನು ಮಾಡ್ತಾರೆ. HC ದಾಸಪ್ಪ, ಯಶೋದಮ್ಮ ದಾಸಪ್ಪ, ಕರ್ನಾಡ್ ಸದಾಶಿವರಾವ್, ವೀರಣ್ಣಗೌಡ, KT ಭಾಷ್ಯಂ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಶಂಕರೇಗೌಡ, ರಾಮಕೃಷ್ಣ ಕಾರಂತ್, ಪೂರ್ಣಚ್ಚ ಮುಂತಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂಥವರು. ನೆಕ್ಸ್ಟ್, ಮೈಸೂರು ದಸರಾ ಉತ್ಸವ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾದಂತಹ ಉತ್ಸವವಾಗಿದೆ. ಅದು ನಡೆಯುವಂಥದ್ದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ. ಈಗ ಖಾಲಿ ಬಿಟ್ಟ ಸ್ಥಳ ತುಂಬೋಣ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ನಾನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಯಾವಾಗ? 1997ರಲ್ಲಿ. 1997ರಲ್ಲಿ ಉಡುಪಿ ಜಿಲ್ಲೆಯಾಗಿ ಮಾಡಿದ್ರು. ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು, 2 ಕರಾವಳಿ ಜಿಲ್ಲೆಗಳು ಬರುತ್ತೆ. ಒಂದು ದಕ್ಷಿಣ ಕನ್ನಡ, ಇನ್ನೊಂದು ಉಡುಪಿ. ಹೌದಾ? ನೆಕ್ಸ್ಟ್, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅಲ್ವಾ? ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಖೆಡ್ಡ ಅಲ್ವಾ, ಖೆಡ್ಡ ಅಂತ ಕರಿತೀವಿ. ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ. ಯಾವುದದು? ಚಿಕ್ಕಮಗಳೂರು ಜಿಲ್ಲೆ. ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ತಲಕಾವೇರಿ. ಭಾಗಮಂಡಲದಲ್ಲಿ ಬರುತ್ತೆ. ಕುದ್ಮಲ್ ರಂಗರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು. ಅಸ್ಪೃಶ್ಯತೆ ನಿವಾರಣೆ. ಅಸ್ಪೃಶ್ಯತೆ, ಮಂಗಳೂರಿನವರು. ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಈಗಷ್ಟೇ ಹೇಳಿದ್ದೀನಿ, ದಟ್ ಈಸ್ ದಸರಾ. ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿವೆ. ಸೇಮ್, ಎಲ್ಲಿ ಕರಾವಳಿ ಇದೆಯೋ ಅಲ್ಲಿ ಬಂದರು ಇರುತ್ತೆ. ದಕ್ಷಿಣ ಕನ್ನಡ ಆಸ್ ವೆಲ್ ಆಸ್ ಉಡುಪಿ. ಇಲ್ಲಿಗೆ ನಮ್ಮ ಮೈಸೂರು ವಿಭಾಗ ಮುಕ್ತಾಯವಾಯಿತು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ವಿಭಾಗ, ಅದುವೇ ಕಲಬುರಗಿ ವಿಭಾಗವನ್ನು ನೋಡ್ತಾ ಹೋಗೋಣ.